ಅದು ಜಿದ್ದಾಜಿದ್ದಿನ ಹಣಾಹಣಿ. ಆ ಚುನಾವಣೆಯನ್ನ ಒಂದು ಹಂತದಲ್ಲಿ ಇಡೀ ರಾಜ್ಯವೇ ನೋಡ್ತಿತ್ತು. ಬೆಳಗಾವಿಯ ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಪ್ರತಿಷ್ಠೆಯ ಫೈಟ್ ಆಗಿತ್ತು. ಇಂತಹ ಫೈಟ್ನಲ್ಲಿ ಇದೀಗ ಕತ್ತಿ ಕುಟುಂಬ ಗೆದ್ದು ಬೀಗಿದ್ದು ಜಾರಕಿಹೊಳಿ ನಿರಾಸೆ ಅನುಭವಿಸಿದ್ದಾರೆ. ಸಂಭ್ರಮ, ಹರ್ಷೋದ್ಗಾರ, ಒಂದ್ ಕಡೆ ಗೆಲುವಿನ ಕೇಕೆ, ಮತ್ತೊಂದ್ ಕಡೆ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿ ಪುಂಡಾಟ. ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಕತ್ತಿ ಬಣ ಗೆದ್ದು ಬೀಗಿದ್ರೆ ಜಾರಕಿಹೊಳಿ ಬ್ರದರ್ಸ್ಗೆ ಮುಖಭಂಗವಾಗಿದೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ. ಮೀಸೆ ತಿರುವಿದ ಕತ್ತಿ, ನೆಲ ಕಚ್ಚಿದ ಜಾರಕಿಹೊಳಿ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಬಣ ಗೆಲುವಿನ ಕೇಕೆ ಹಾಕಿದೆ. ರಮೇಶ್ ಕತ್ತಿ ಬಣ ಎಲ್ಲ 15 ಸ್ಥಾನ ಗೆದ್ದುಕೊಂಡಿದೆ. ಜಾರಕಿಹೊಳಿ ಸಹೋದರರಿಗೆ ರಮೇಶ್ ಕತ್ತಿ ಮತ್ತು ಎಬಿ ಪಾಟೀಲ್ ಜೋಡಿ ಭಾರಿ ಏಟು ಕೊಟ್ಟಿದೆ. ಜಾರಕಿಹೊಳಿ ಬೆಂಬಲಿಗರ ಕಾರಿನ ಮೇಲೆ ಕಲ್ಲು ತೂರಾಟ. ಬಾಪೂಜಿ ಕಾಲೇಜಿನಲ್ಲಿ ನಿನ್ನೆ ನಡೆದ ಮತ ಎಣಿಕೆಯಲ್ಲಿ ಕತ್ತಿ ಬೆಂಬಲಿಗರು ಗೆಲುವನ್ನ ಭರ್ಜರಿಯಾಗಿ ಸಂಭ್ರಮಿಸಿದ್ರು. ಇದೇ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದ ಕಾರಿಗೆ ಗುದ್ದಿದ್ರು. ಬಳಿಕ ಕಲ್ಲು ತೂರಾಟ ನಡೆಸಿದ್ರು. ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಎಲ್ಲರನ್ನ ಚದುರಿಸಿದ್ರು. ಸಚಿವೆ ಹೆಬ್ಬಾಳ್ಕರ್ ಬ್ರದರ್ಗೂ ಭರ್ಜರಿ ಗೆಲುವು. ಮತ್ತೊಂದು ಕಡೆ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಸೋದರ ಚನ್ನರಾಜ್ ಹಟ್ಟಿಹೊಳಿಗೆ ಗೆಲುವಿನ ಸಿಹಿ ಸಿಕ್ಕಿದೆ. ತಮ್ಮೆಲ್ಲ ಬೆಂಬಲಿಗರನ್ನ ಗೆಲ್ಲಿಸಿಕೊಂಡಿದ್ದು ಕಾರ್ಖಾನೆ ಮೇಲೆ ತಮ್ಮ ಕುಟುಂಬದ ಹಿಡಿತ ಸಾಧಿಸಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದ ತಮ್ಮ ನಿವಾಸದಲ್ಲಿ ಹೆಬ್ಬಾಳ್ಕರ್ ಗೆಲುವಿನ ಸಂಭ್ರಮ ಆಚರಿಸಿದ್ರು. ಗೆದ್ದ 15 ಜನ ನೂತನ ಸದಸ್ಯರು ಸಚಿವೆ ಹೆಬ್ಬಾಳ್ಕರ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಗೆ ಸನ್ಮಾನ ಮಾಡಿದ್ರು. ಎಲ್ಲರೂ ಸೇರ್ಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ, ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತೋ, ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ 1 ಶುಗರ್ ಫ್ಯಾಕ್ಟರಿ ಇತ್ತು, ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ. ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಕೇಕೆ ಹಾಕಿದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಕುಟುಂಬ ಗೆದ್ದು ಬೀಗಿದೆ. ಆದ್ರೆ ಜಾರಕಿಹೊಳಿ ಬ್ರದರ್ಸ್ ನಿರಾಸೆ ಅನುಭವಿಸಿದ್ದಾರೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.